ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು KK ರಾಯಲ್ ಕಿಚನ್. ಇವತ್ತು ರೆಸಿಪಿ ಬಂದು ಕರ್ಡ್ ಚಟ್ನಿ ರೋಸ್ಟ್. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಬ್ರೆಡ್, ಬೆಳ್ಳುಳ್ಳಿ, ಉಪ್ಪು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಮೊಸರು, ಬ್ಲ್ಯಾಕ್ ಪೆಪ್ಪರ್, ಚಿಲ್ಲಿ ಫ್ಲೇಕ್ಸ್, ಬೆಣ್ಣೆ, ಬಟರ್. ಇಷ್ಟು ಇಂಗ್ರೀಡಿಯೆಂಟ್ಸ್ ಬಂದು ಕರ್ಡ್ ಚಟ್ನಿ ರೋಸ್ಟ್ ಮಾಡೋಣ. ಬನ್ನಿ ಹೇಗೆ ಮೆಥಡ್ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಈಗ ರುಬ್ಕೊಳೋದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಮತ್ತೆ 2 ಹಸಿಮೆಣಸಿನಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಮತ್ತೆ ಸ್ವಲ್ಪ ಉಪ್ಪು. ಇಷ್ಟು ನೀರು ಹಾಕ್ದಿರಾ ರುಬ್ಕೋಬೇಕು ಚಟ್ನಿಗೆ. ಈಗ 1 ಪ್ಲೇಟ್ಗೆ ಮೊಸರು ತಗೋತಾ ಇದ್ದೀನಿ. ಮೊಸರು ಹಾಕ್ಕೊಳ್ಳೋಣ. ಒಂದು ಚಿಕ್ಕ ಸ್ಪೂನಲ್ಲಿ ಬ್ಲ್ಯಾಕ್ ಪೆಪ್ಪರು, ಕರಿಮೆಣಸು ಹಾಕೋತಾ ಇದ್ದೀನಿ, ಮತ್ತೆ 2 ಇಂದ 3 ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ, ಮತ್ತೆ ಈಗ ರುಬ್ಬಿಟ್ಕೊಂಡಿರೋ ಚಟ್ನಿ ಹಾಕ್ತಾ ಇದ್ದೀನಿ. ಈಗ ಇದೆಲ್ಲ ಚೆನ್ನಾಗೆ ಮಿಕ್ಸಪ್ ಮಾಡ್ಕೊಳ್ಳಿ ಮೊಸರು ಜೊತೆ. ನಿಮಗೆ ಖಾರ ಉಪ್ಪು ಯಾವ ಥರ ಬೇಕೋ ನಿಮ್ಮ ಅಡ್ಜಸ್ಟ್ಮೆಂಟ್ ಪ್ರಕಾರ ನೀವು ಹಾಕ್ಕೋಬಹುದು. ಗ್ಯಾಸ್ಟ್ರಿಕ್ ಇರೋರು ಹಸಿಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ರುಬ್ಕೋಬಹುದು. ಗ್ಯಾಸ್ಟ್ರಿಕ್ ಇಲ್ದಿರೋರು ಹಾಗೆ ಇದು ಮಾಡ್ಬೋದು. ಈಗ ಚಟ್ನಿ ರೆಡಿ ಆಯಿತು. ಆಮೇಲೆ ಬಟರ್ನ ಹೀಗೆ ಫುಲ್ಲು ಇದು ಮಾಡ್ಕೊಳ್ಳಿ, ಸ್ಪ್ರೆಡ್ ಮಾಡ್ಕೊಳ್ಳಿ. ಮೊಸರು ಚಟ್ನಿ ಹಾಕಿ ಮಾಡಿಟ್ಟಿದ್ದೀರಲ್ಲ ಅದಕ್ಕೆ ಈ ಬ್ರೆಡ್ನ ಡಿಪ್ ಮಾಡ್ಕೊಳ್ಳಿ ಚೆನ್ನಾಗೆ. ಬ್ರೇಕ್ ಆಗಿಬಿಡುತ್ತೆ, ಹುಷಾರು. ಆಮೇಲೆ ಇದನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಬ್ರೆಡ್ ಸ್ವಲ್ಪ ಮೆತ್ತಕ್ಕಿದೆ, ಸೊ ಪೀಸ್ ಆಗುತ್ತೆ, ಹುಷಾರಾಗಿ ನೋಡಿಕೊಂಡು 2 ಸೈಡ್ಸೂ ಫ್ರೈ ಮಾಡ್ಕೊಳ್ಳಿ. ಹೀಗೆ ಸ್ವಲ್ಪ ಟೋಸ್ಟ್ ಆಗೋ ತನಕ 2 ಸೈಡ್ಸೂ ಇದು ಮಾಡ್ಕೊಳ್ಳಿ, 2 ಸೈಡ್ಸೂ ಫ್ರೈ ಮಾಡ್ಕೊಳ್ಳಿ. ಹೀಗೆ 2 ಕಡೆನೂ ಟೋಸ್ಟ್ ಮಾಡ್ಕೊಳ್ಳಿ ಬೆಣ್ಣೆ ಹಚ್ಕೊಂಡು. ಕರ್ಡ್ ಚಟ್ನಿ ರೋಸ್ಟ್ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮೋರ್ ವಿಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, KK ರಾಯಲ್ ಕಿಚನ್.